ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಸ್ವಲ್ಪ ಮೆಟೀರಿಯಲ್ ಇದ್ದು ಮಾಹಿತಿ ಕೊಡ್ತೇನೆ. ಅಂದರೆ ಆರಿ ವರ್ಕಿಗೆ ಯಾವ ಮೆಟೀರಿಯಲ್ ಯೂಸ್ ಮಾಡಬೇಕು, ಯಾವ ಮೆಟೀರಿಯಲ್ ಯೂಸ್ ಮಾಡಬಾರ್ದು ಅಂತ. ಸೊ ನಾನು ನಿಮಗೆ ಲೈವ್ ಆಗಿ ಹೇಳ್ತೇನೆ. ಲೈವ್ ಆಗಿ ಅಂದರೆ ವಿತ್ ನಾನು ಪ್ರೂಫ್ ಹೇಳ್ತೇನೆ. ಅಂದರೆ ನಾವು ವರ್ಕ್ ಮಾಡುವ ಆರಿ ವರ್ಕ್ ಮೆಟೀರಿಯಲ್ ಬ್ಲ್ಯಾಕ್ ಆಗುತ್ತಾ ಇಲ್ವಾ ಅಂತ. ನಾನು ನಿಮ್ಗೊಂದು ಡಿಸೈನ್ ತೋರಿಸ್ತಿದ್ದೇನೆ. ಜಸ್ಟ್ ಇದು ನೋಡಿ ಆದಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಏನು ಅಂತ. ಇದು ನೋಡ್ಬೋದು ನೀವು ಡಿಸೈನ್. ಇದು ಈ ಶುಗರ್ ಬೀಡ್ ಆಗಲಿ ಅಥವಾ ಈ 3mm 4mm, ಇದು 4mm ಬೀಡ್. ಈ 4mm ಬೀಡ್ ಆಗಲಿ ನೋಡಿ, ಇಲ್ಲಿ ಉಪದ್ರ ಮಾಡ್ತಿದೆ ನೋಡಿ, ನಮ್ಮ ಮೂತಿ ಕಾಣ್ತುಂಟಲ್ಲ ಇಲ್ಲಿ. ತುಂಬ ಉಪದ್ರ ಅಂದರೆ ಯಾವ ವಿಡಿಯೋ ಮಾಡಲಿಕ್ಕೆ ಬಿಡಲ್ಲ. ಪಂಚಿ ಹೂ ಹಂಚಿ ಪಂಚಿ ಹೂ ಅಡವೆ ಪಂಚಿ. ಸೊ ಯಾವುದಂದರೆ ಮೆಟೀರಿಯಲ್ ನೋಡಿ ಮಾಡಿರೋದು. ಇದು ಕಸ್ಟಮರ್ ಬ್ಲೌಸ್ ಅಲ್ಲ, ಇದು ನನ್ನ ಹತ್ರದ ಒಂದು ಸ್ಯಾಂಪಲ್ ಪೀಸ್ ಇತ್ತು. ಸೊ ಏನಂದರೆ ನೋಡ್ಬೋದು ನೀವು, ಇದರಲ್ಲಿ 4mm ಬೀಡ್ ಇದೆ, ಪ್ಲಸ್ ಶುಗರ್ ಬೀಡ್ ಇದೆ, ಮತ್ತು 4mm ಬೀಡ್ ಇದೆ. ನೋಡಿ ಸ್ಟೋನ್ಸ್ ಇದೆ ನೋಡಿ. ನಾನು ಈ 4mm ಬೀಡ್ ಯೂಸ್ ಮಾಡಿದ್ದೇನೆ. ಬಟ್ ಇದು ಎಷ್ಟು ವರ್ಷ ಆಯಿತು ಅಂದರೆ ನಾನು ವರ್ಕ್ ಮಾಡಿದ್ದು ಒಂದು 3.5 years ಆಯಿತು. 3.5 ವರ್ಷದಿಂದ ನಾನು ಈ ಸ್ಯಾಂಪಲ್ ಪೀಸ್ನ ನನ್ನ ಹತ್ರನೇ ಇಟ್ಕೊಂಡಿದ್ದೇನೆ. ಅಂದರೆ ಸ್ಟೂಡೆಂಟಿಗೆಲ್ಲ ನೋಡಲಿಕ್ಕೆ ಬೇಕಾಗತ್ತೆ ಅಂತ. ನೋಡ್ಬೋದು, ಇದು 4mm ಬೀಡ್ ಏನೂ ಆಗಲಿಲ್ಲ. 3.5 ವರ್ಷ 4 ವರ್ಷನೇ ಆಯಿತು. ಸೊ ಏನೂ ಆಗಲಿಲ್ಲ ನೋಡಿ. ಇದು ಚೈನ್ ಸ್ಟಿಚ್ ಸ್ವಲ್ಪ ವೈಟ್ ಆಗಿದೆ. ಇದು ಚೈನ್ ಸ್ಟಿಚ್ ವೈಟ್ ಆಗಲಿಕ್ಕೆ ಕಾರಣ ಇದೆ. ಏನಂದರೆ ನಮ್ಮ ಶಾಪಲ್ಲಿ ನಾನು ಇದನ್ನು ಸ್ಯಾಂಪಲ್ ಪೀಸ್ ಹೊರಗಡೆ ಇಡ್ತಿದ್ದೆ, ಅಂದರೆ ಡೋರ್ ಹತ್ರ ಇಡ್ತಿದ್ದೆ. ಅದು ಬಿಸಿಲು ಬಿದ್ದು ಗೋಲ್ಡನ್ ಕಲರು ಝರಿ ಥ್ರೆಡ್ ಎಲ್ಲ ವೈಟ್ ಆಗಿದೆ. ಸೊ ಅಷ್ಟೇ ಡಿಫ್ರೆನ್ಸ್, ಅಷ್ಟೇ. ನೋಡ್ಬೋದು ನೀವು, ಬೇಕಾದ್ರೆ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಇದರದ್ದು ಬೀಡ್ಸ್ ನೋಡಿ, ಬ್ಲ್ಯಾಕ್ ಆಗಲಿಲ್ಲ ನೋಡಿ. 4mm ಬೀಡ್ಸ್ ಆಗಲಿ, ಶುಗರ್ ಬೀಡ್ಸ್ ಆಗಲಿ, ಬ್ಲ್ಯಾಕ್ ಆಗಲಿಲ್ಲ. ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯಾವ ರೀತಿ ಮೆಟೀರಿಯಲ್ ಯೂಸ್ ಮಾಡಬೇಕು ಬ್ಲೌಸ್ಗೆ. ತುಂಬ ಜನಕ್ಕೆ ಪ್ರಾಬ್ಲಮ್ ಏನಂದರೆ ಬೀಡ್ಸ್ ಬ್ಲ್ಯಾಕ್ ಆಗುತ್ತೆ ಮ್ಯಾಮ್, ಬೀಡ್ಸ್ ಬ್ಲ್ಯಾಕ್ ಆಗುತ್ತೆ, ನೀವು ಯಾವ ಬೀಡ್ಸ್ ಯೂಸ್ ಮಾಡ್ತೀರಾ ಅಂತ. ನಾನು ನಿಮ್ಮ ಹಾಗೆ ಫಸ್ಟ್ ನನಗೆ ಅಷ್ಟು ನಾಲೆಜ್ ಇರಲಿಲ್ಲ ಬೀಡ್ಸ್ ವರ್ಕಿದ್ದು, ಬೀಡಿದ್ದು ಯಾವ ಬೀಡ್ ಅಂತ. ಬಟ್ ನಾನು ಹಾಗೆಯೇ ಸಿಕ್ಕಿದ ಬೀಡೆಲ್ಲ ಹಾಕ್ತಿದ್ದೆ. ಸೊ ಈಗ ನೋಡ್ಬೋದು ನೀವು, ಇದು 4mm ಬೀಡ್ಸ್ ವಿತ್ ಇದು ಶುಗರ್ ಬೀಡ್ ಯೂಸ್ ಮಾಡಿದ್ದು ನೋಡಿ. ಬ್ಲ್ಯಾಕೇ ಆಗಲಿಲ್ಲ ನೋಡಿ, ಸ್ವಲ್ಪ ಡಲ್ ಶೇಡ್ ಯೂಸ್ ಮಾಡಿದ್ದಾನೆ. ಸ್ಟೋನ್ಸ್ ಕೂಡ ಹಾಗೆ ಏನಾಗಲಿಲ್ಲ ನೋಡಿ. 3.5 ವರ್ಷ ಆಯಿತು ಈ ಬ್ಲೌಸಿಗೆ, 3.5-4 ವರ್ಷ ಆಯಿತು. ಇದು ಅದರದ್ದು ನೆಕ್ ವರ್ಕ್. ಸೊ ನೋಡ್ಬೋದು ನೀವು, ಏನಾಗಲಿಲ್ಲ. ಇದು ಸ್ವಲ್ಪ ಚೈನ್ ಸ್ಟಿಚ್ ನೋಡ್ಬೋದು ನೀವು, ಸ್ವಲ್ಪ ವೈಟ್ ಕಲರ್ ಆಗಿ ಆಗಿದೆ. ಇದೇನು ವೈಟ್ ಕಲರ್ ಆಗಿದೆ ಅಂದರೆ ಇದು ನಾನಲ್ಲಿ ಹೇಳಿದ್ನಲ್ಲ ಬಿಸಿಲಿಗೆ ಇಡ್ತಿದ್ದೆ ಅಂತ. ಸೊ ಹಾಗಾಗಿ ಈಗ ನಿಮಗೆ ಗೊತ್ತಾಗಿರಬೇಕು, ನಾವು ಆರಿ ವರ್ಕ್ ಬ್ಲೌಸು ವಾಶ್ ಆದಮೇಲೆ, ಅದು ಕೂಡ ನಾನು ಹೇಳ್ತೇನೆ ಹೇಗೆ ವಾಶ್ ಮಾಡಬೇಕಂದ್ರೆ. ವಾಶ್ ಆದಮೇಲೆ ಬಿಸಿಲಿಗೆ ಹಾಕಬಾರ್ದು. ಇದೊಂದು ನಿಮಗೆ ಕ್ಲಿಯರ್ ಆಯ್ತಲ್ಲ ನೋಡಿ. ಇದು ವೈಟ್ ಆಗಿದೆ ನೋಡಿ, ಚೈನ್ ಸ್ಟಿಚ್ ಗೋಲ್ಡನ್ ಹೋಗಿ. ಬಟ್ ಬೀಡ್ಸ್ ಏನಾಗಲಿಲ್ಲ. ಆ ಸೈಡ್ ಬಿಸಿಲಿಗೆ ಇಟ್ಟ ಸೈಡ್ ಸ್ವಲ್ಪ ಬೀಡ್ಸ್ ಡಲ್ ಆಗಿದೆ ಅಷ್ಟೇ. ಬಟ್ ಬ್ಲ್ಯಾಕ್ ಆಗಲಿಲ್ಲ, ಡಲ್ ಆಗಿದೆ ಆಯಿತಾ. ಸೊ ನಾನು ನಿಮಗೆ ತೋರಿಸ್ತೇನೆ ಈಗ ಯಾವ ರೀತಿ ಮೆಟೀರಿಯಲ್ ಯೂಸ್ ಮಾಡಬೇಕು ಮಾಡಬಾರ್ದು ಅಂತ. ಸೊ ಫಸ್ಟಿಗೆ ನಾನು ನಿಮಗೆ ಈಗ ತೋರಿಸಿದ್ನಲ್ಲ ಬ್ಲ್ಯಾಕ್ ಆಗದಂತಹ ಮೆಟೀರಿಯಲ್. ಸೊ ನೀವು ನೋಡ್ಬೋದು, ಈ ಟೈಪಲ್ಲಿ ನಿಮಗೆ ಬೀಡ್ಸ್ ಸಿಗುತ್ತೆ, ಈ ಟೈಪಲ್ಲಿ ಆಯಿತಾ. ಈ ಬೀಡ್ಸನ್ನು ನೀವು ಈ ಬಂಚ್ ರೀತಿ ಬರುತ್ತಲ್ಲ, ಇದೇ ಬೀಡ್ಸ್ ಯೂಸ್ ಮಾಡಬೇಕು ಬ್ಲೌಸಿಗೆ. ಅದು 4mm ಆಗಲಿ 3mm ಆಗಲಿ. ನಿಮಗೆ ಲೂಸ್ ಥರ ಸಿಗುತ್ತೆ, ಸ್ವಲ್ಪ ಲೂಸ್ ಆಗಿ ಕೊಡ್ತಾರೆ. ಅಂದರೆ ಗ್ರಾಮ್ಸ್ ಲೆಕ್ಕದಲ್ಲಿ ಸ್ವಲ್ಪ ಡಾರ್ಕ್ ಗೋಲ್ಡ್ ಇರುತ್ತೆ, ಡಾರ್ಕ್ ಕಾಪರ್ ಇರುತ್ತೆ. ಈ ಟೈಪ್ ಇರಲ್ಲ, ಬಂಚಲ್ಲಿ ಇರಲ್ಲ. ಅದು ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಶೈನ್ ಜಾಸ್ತಿ ಇರುತ್ತೆ. ಅಂಥ ಬೀಡ್ಸ್ ತಗೊಳ್ಬೇಡಿ. ನೀವು ಬೀಡ್ಸ್ ತಗೊಳ್ಳೋದಾದರೆ ಈ ಟೈಪಲ್ಲಿ ನೀವು ತಗೊಳ್ಳಿ ನೋಡಿ. ಈ ಟೈಪಲ್ಲಿ ತಗೊಳ್ಳಿ, 4mm ಬೀಡ್ ಆಗಲಿ ಅಥವಾ 3mm ಬೀಡ್ ಆಗಲಿ. 3mm ಇದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್. ಸೊ ಈ ರೀತಿ ತಗೊಳ್ಳಿ ಆಯಿತಾ. ಮತ್ತು ರೈಸ್ ಬೀಡ್ ಕೂಡ ಇದೆ. ರೈಸ್ ಬೀಡ್ ಕೂಡ ಹಾಗೆ ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಕಾಪರ್ ಕಲರ್ ಆದರೆ ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ ನೋಡಿ. ಈ ಟೈಪಲ್ಲಿ ಸ್ವಲ್ಪ ಲೈಟ್ ಶೇಡ್ ತಗೊಳ್ಳಿ. ಸ್ವಲ್ಪ ಡಾರ್ಕ್ ಇದೆ, ಬಟ್ ಲೈಟ್ ಶೇಡ್ ತಗೊಳ್ಳಿ. ಇದು ಓಕೆ, ಏನಾಗಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಇದ್ರ ಒಳಗಡೆ ನೀವು ಲೈಟ್ ಶೇಡ್ ತೊಗೊಂಡ್ರೆ ಒಂದು ವೇಳೆ ಅದು ಕಲರ್ ಹೋಯಿತು ಅಂದರೆ ಇದು ಒಳಗಡೆ ಸ್ವಲ್ಪ ವೈಟ್ ಕಲರ್ ಇದೆ ನೋಡಿ. ವೈಟ್ ಕಲರ್ ಕಾಣ್ಬೋದು ನೋಡಿ, ಈ ಒಂದು ಬೀಡ್ಸಲ್ಲಿದೆ ನೋಡಿ, ವೈಟ್ ಕಲರ್ ಕಾಣ್ಬೋದು ನೋಡಿ. ಕಾಣ್ತುಂಟಾ? ಈ ವೈಟ್ ಕಲರ್ ಕಾಣ್ಬೋದು. ಬಟ್ ನಾನು ಹೇಳಿದ್ನಲ್ಲ ಗೋಲ್ಡ್, ಡಾರ್ಕ್ ಗೋಲ್ಡ್ ಬರುತ್ತೆ ಅಂತ. ಅದ್ರ ಒಳಗಡೆ ಏನಂದರೆ ಬ್ಲ್ಯಾಕ್ ಕಲರ್, ಅದು ತುಂಬ ಗಲೀಜಾಗುತ್ತೆ. ಬೀಡ್ಸ್ ಕಲರ್ ಹೋಗಿ ವೈಟ್ ಆದರೂ ಪರವಾಗಿಲ್ಲ, ಬ್ಲ್ಯಾಕ್ ಆದರೆ ಗಲೀಜು ಕಾಣುತ್ತಲ್ಲ. ಸೊ ಆ ರೀತಿಯೆಲ್ಲ ತಗೊಳ್ಬಾರ್ದು. ಇನ್ನು ಸ್ಟೋನ್ಸ್ ಕೂಡ ಹಾಗೆ. ನೀವು ಈಗ ಕುಂದನ್ ಸ್ಟೋನ್ ಎಲ್ಲ ಯೂಸ್ ಮಾಡ್ತೀರಂದರೆ ನೋಡಿ, ಈ ಸ್ಟೋನ್ ನೋಡಿ, ಈ ಸ್ಟೋನ್ ನೋಡಿದ್ರಲ್ಲ, 3.5 ವರ್ಷಕ್ಕಿಂತ ನಾನು ಮುಂಚೆ ಈ ಬ್ಲೌಸಿಗೆ ಹಾಕಿದ್ದು ಸೇಮ್ ಸ್ಟೋನ್ ನೋಡಿ. ಏನೂ ಆಗಲಿಲ್ಲ ನೋಡಿ. ಕುಂದನ್ ಸ್ಟೋನ್ ಏನೂ ಆಗಲ್ಲ.
ಆಯಿತಾ, ಏನಾಗಲ್ಲ. ಅಂದರೆ ನೀವು ಸ್ಟೋನ್ಸ್ ಎಲ್ಲ ಯೂಸ್ ಮಾಡಿದರೆ ಬ್ಲ್ಯಾಕ್ ಆಗಲ್ಲ, ಇಂಥ ಸ್ಟೋನ್ಸ್ ಎಲ್ಲ ಬ್ಲ್ಯಾಕ್ ಆಗಲ್ಲ. ಈಗ ಕೆಲವು ಬರುತ್ತೆ ನಿಮಗೆ ಆ್ಯಂಟಿ ಕ್ಲಿಪ್ ಸ್ಟೋನ್ ಅಂತ ಹೇಳಿ ಕಲರ್ ಸ್ಟೋನ್ ಬರುತ್ತೆ, ಅದು ಸ್ವಲ್ಪ ಒಂದು ವೆಯ್ಟ್ ಇರುತ್ತಲ್ಲ ಕ್ಲಿಪ್ ಸ್ಟೋನ್, ಅದು ಬ್ಲ್ಯಾಕ್ ಆಗಲ್ಲ. ಇನ್ನೊಂದು ಲೈಟ್ ವೆಯ್ಟ್ ಕ್ಲಿಪ್ ಸ್ಟೋನ್ ಬರುತ್ತೆ, ಅದು ಬ್ಲ್ಯಾಕ್ ಆಗುತ್ತೆ ನೋಡಿ. ಇದೇನಾಗಲ್ಲ, ಕುಂದನ್ ಸ್ಟೋನ್ ನಾರ್ಮಲ್ ಏನಾಗಲ್ಲ ನೋಡಿ. ಇದರಲ್ಲಿರೋದು ಸೇಮ್ ಕಲರ್ ಸೇಮ್ ಸ್ಟೋನ್, ಆಯಿತಾ. ನೆಕ್ಸ್ಟ್ ಕೂಡ ಹಾಗೆ. ನೆಕ್ಸ್ಟು ನಾನು ನಿಮಗೆ ಈ ಶುಗರ್ ಬೀಡ್ ತೋರಿಸ್ತೇನೆ. ಈ ಶುಗರ್ ಬೀಡ್ ಹಾಕಿದ್ನಲ್ಲ, ಈ ಶುಗರ್ ಬೀಡ್ ಯಾವುದು ಅಂತ. ಇದು ಎ ಸ್ಟಾರ್, ಪ್ರಿಸ್ಟೋ ಆ ರೀತಿ ಬರುತ್ತೆ ನೋಡಿ. ಸ್ವಲ್ಪ ಚಿಕ್ಕ ಚಿಕ್ಕ ಶುಗರ್ ಬೀಡ್ ತೊಗೊಳ್ಬೇಕು, ತುಂಬ ದೊಡ್ಡದೆಲ್ಲ ತೊಗೊಂಡ್ರೆ ಬ್ಲ್ಯಾಕ್ ಆಗುತ್ತೆ. ಚಿಕ್ಕ ಚಿಕ್ಕ ಶುಗರ್ ಬೀಡಲ್ಲಿ ಸ್ಟಿಚಸ್ ಮಾಡಿದರೆ ಏನಾಗಲ್ಲ. ಮತ್ತು ನಿಮಗೆ ಶುಗರ್ ಬೇಡ, ಶುಗರ್ ಬೀಡ್ಸ್ ಬೇಡ ಅಂದರೆ ಇನ್ನೊಂದು ಬೀಡ್ಸ್ ಇದೆ ನನ್ನ ಹತ್ರ, ಅದರದ್ದು ಫಿನಿಶಿಂಗ್ ತೋರಿಸ್ತೇನೆ. ಗ್ಲಾಸ್ ಬೀಡ್ ನೋಡಿ, ನನ್ನ ಹತ್ರ ಪ್ಯಾಕೆಟ್ ಇಲ್ಲ, ನಾನು ಯೂಸ್ ಮಾಡಿರೋ ಬೀಡ್ಸ್ ಇದೆ ನೋಡಿ. ಇದು ನೋಡಿ, ಇದು ನಿಮಗೆ ಫುಲ್ ಶೈನ್ ಇರುತ್ತೆ ಆಯಿತಾ. ಇದನ್ನು ಹಾಕಿದರೆ ನೀವು ಜರ್ದೋಸಿ ಫಿನಿಶಿಂಗ್ ಆಗಿ ಕಾಣುತ್ತೆ ನಿಮಗೆ. ವರ್ಕ್ ಜರ್ದೋಸಿ ಫಿನಿಶಿಂಗ್ ಬರುತ್ತಲ್ಲ ಆ ರೀತಿಯೇ ಬರುತ್ತೆ ಈ ಬೀಡ್ಸ್, ಆಯಿತಾ. ತುಂಬ ಚೆನ್ನಾಗಿರುತ್ತೆ ಬೀಡ್ಸ್. ಮತ್ತು ವರ್ಕ್ ಕೂಡ ಹಾಗೆ, ನೀವು ಹೇಳಿದ ಪ್ರೈಸ್ ಕೊಡ್ತಾರೆ ಕಸ್ಟಮರ್. ಅಂದರೆ ಬಾಯಿಗೆ ಬಂದ ಪ್ರೈಸ್ ಹೇಳ್ಬಾರ್ದು, ಆ ವರ್ಕ್ ಇದೆಷ್ಟು ಪ್ರೈಸ್ ಇದೆ ಆ ಪ್ರೈಸ್ ಹೇಳಿದರೆ ಅಷ್ಟು ಕೊಡ್ತಾರೆ ನೋಡಿ. ಅಂದರೆ ಅಷ್ಟು ನೀಟ್ ಶೈನ್ ಇರುತ್ತೆ ವರ್ಕ್. ನಾನು ಎಷ್ಟೋ ಬ್ಲೌಸ್ಗೆ ಮಾಡಿದೆ. ನಾನು ಹೈಯೆಸ್ಟ್ ಈಗ ವರ್ಕ್ಗೆ ಯೂಸ್ ಮಾಡೋದು ಈ ಟೈಪ್ ಇದೆ. ಅಂದರೆ ಬ್ರೈಡಲ್ ವರ್ಕ್ ಎಲ್ಲ ಬಂದರೆ ನಾನು ಯೂಸ್ ಮಾಡೋದು ಇದೇ ಮೆಟೀರಿಯಲ್. ನಾನು ನಾರ್ಮಲ್ ಬೀಡ್ಸ್ ಯಾವುದು ಯೂಸ್ ಮಾಡಲ್ಲ, ಯಾಕಂದರೆ ಇದಾದರೆ ನನಗೆ ಗ್ಯಾರಂಟಿ. ಇದಾದರೆ ನಿಮಗೆ ಬ್ಲ್ಯಾಕ್ ಆಗಲ್ಲ ಅಂತ ಹೇಳಲ್ಲ ನಾನು, ಬ್ಲ್ಯಾಕ್ ಆಗುತ್ತೆ. ಬಟ್ ಹೇಗೆ ಬ್ಲ್ಯಾಕ್ ಆಗುತ್ತೆ ಅದು ಕೂಡ ಹೇಳ್ತೇನೆ ನಾನು. ಯಾವ ರೀತಿ ಮೇಂಟೈನ್ ಮಾಡಬೇಕು ನೀವು ವರ್ಕಿದ್ದು ಬ್ಲೌಸ್ನ, ಯಾವ ರೀತಿ ಅಂದರೆ ಬ್ಲ್ಯಾಕ್ ಆಗೋದಾಗೆ ನೋಡ್ಕೊಳ್ಬೇಕು ಅಂತ, ಆಯಿತಾ. ಇನ್ನೊಂದು ನಿಮಗೆ ಒಂದು ಪೆನ್ಸಿಲ್ ತೋರಿಸ್ತೇನೆ, ಆರಿ ವರ್ಕ್ ಇದ್ದು ನಾವು ಡಿಸೈನ್ ಮಾಡುವ ಪೆನ್ಸಿಲ್, ಅಪ್ಸರ ಪೆನ್ಸಿಲ್ ಅಂತ ಬರುತ್ತೆ, ಇದು ತಗೊಳ್ಬೇಕಾಯ್ತಾ. ಇನ್ನೊಂದು ಬರುತ್ತೆ ಒಂಥರ, ನಾನು ನೋಡಿದ್ದೇನೆ ಸ್ಟಾರ್ಟಿಂಗ್ ನಾನು ತಗೊಳ್ತಿದ್ದೆ, ಅದು ಒಂಥರ ಬ್ಲ್ಯಾಕ್ ಕಲರ್ ಇರುತ್ತೆ ಇಲ್ಲಿ, ಮತ್ತು ಅದರ ಇಲ್ಲಿ ಪಾಯಿಂಟ್ ಉಂಟಲ್ಲ ಒಂದು ಕ್ಯಾಂಡಲ್ ಥರ ಇರುತ್ತೆ, ಅದು ಏನಂತಲೇ ಗೊತ್ತಾಗಲ್ಲ ನನಗೆ, ವರ್ಕ್ ಮಾಡಲಿಕ್ಕೂ ಆಗಲ್ಲ. ಬಟ್ ಇದು ಅಪ್ಸರ ಪೆನ್ಸಿಲ್ ನಾರ್ಮಲ್ ಪೆನ್ಸಿಲ್ ಆಗಿ ಇರುತ್ತೆ, ಬಟ್ ವೈಟ್ ಕಲರ್ ಇರುತ್ತೆ. ಶಾರ್ಪ್ ಮಾಡಿದರೆ ವೈಟ್ ಕಲರ್ ಬರುತ್ತೆ, ನಮಗೆ ಡಿಸೈನ್ ಮಾಡ್ಬೋದು. ನೋಡ್ಬೋದು ನೀವು ಇಲ್ಲಿ ನೋಡಿ, ಇದರೊಳಗಡೆ ವೈಟ್ ಇದೆಯಲ್ಲ, ಇದೇ ಬರೋದು. ವರ್ಕ್ ಮಾಡಲಿಕ್ಕೆಲ್ಲ ತುಂಬ ಖುಷಿ ಆಗುತ್ತೆ ಇದರಲ್ಲಿ, ಡಿಸೈನ್ಸ್ ಎಲ್ಲ ಮಾಡಲಿಕ್ಕೆ. ಸೊ ಈ ರೀತಿ ಅಪ್ಸರ ಪೆನ್ಸಿಲ್ ನೋಡಿ, ಇದರಲ್ಲಿ ಬರ್ದಿರುತ್ತೆ ನೋಡಿ, ಇಲ್ಲಿ ತೋರಿಸ್ತೇನೆ ನೋಡಿ. ಅದು ಒಮ್ಮೊಮ್ಮೆ ನಿಮಗೆ ಕರೆಕ್ಟ್ ಕಾಣುತ್ತಿಲ್ಲ ನೋಡಿ. ಅಪ್ಸರ ಗ್ಲಾಸ್ ಮಾರ್ಕಿಂಗ್ ಅಂತ ಬರುತ್ತೆ, ವೈಟ್ ಅಂತ. ಸೊ ಇದರಲ್ಲಿ ಕಲರ್ ಬರುತ್ತಾ ಅಂತ ಗೊತ್ತಿಲ್ಲ ನನಗೆ, ನಾನು ವೈಟ್ ಕಲರ್ ತಗೊಂಡೆ. ಮತ್ತು ಕಾರ್ಬನ್ ಶೀಟ್ ಕೂಡ ಹಾಗೆ, ನೀವು ಕಾರ್ಬನ್ ಶೀಟ್ ತಗೊಳ್ಳೋದಾದರೆ ಈ ಟೈಪ್ ವೈಟ್ ಕಾರ್ಬನ್ ಶೀಟ್ ಬರುತ್ತೆ ನೋಡಿ, ವೈಟ್ ತಗೊಳ್ಳಿ. ಎಲ್ಲ ಬ್ಲೌಸಸ್ಸಿಗೂ ಆಗುತ್ತೆ. ಈ ನೀವು ಯೆಲ್ಲೋ ಕಲರ್ ಎಲ್ಲ ತಗೊಂಡ್ರೆ, ಸ್ವಲ್ಪ ಗೋಲ್ಡನ್ ಕಲರ್ ಬ್ಲೌಸ್ ಎಲ್ಲ ಬಂದರೆ, ಡಾರ್ಕ್ ಕಲರ್ ಬ್ಲೌಸ್ ಎಲ್ಲ ಬಂದರೆ ನಿಮಗೆ ಅದರಲ್ಲಿ ಕಾಣೋದಿಲ್ಲ. ವೈಟ್ ಕಲರ್ ತಗೊಳ್ಳಿ ಯಾವಾಗಲೂ ಕಾರ್ಬನ್ ಶೀಟ್. ಸೊ ಈಗ ನಾನು ಆರಿ ವರ್ಕ್ ಬ್ಲೌಸ್ನ ಹೇಗೆ ಮೇಂಟೈನ್ ಮಾಡಬೇಕು, ಕಸ್ಟಮರ್ ನಿಮ್ಮ ಹತ್ರ ಕೇಳಿದರೆ ಹೇಗೆ ಇದನ್ನು ವಾಶ್ ಮಾಡಬೇಕಾ ಬೇಡವಾ ಅಂತ ಕೇಳಿದರೆ ನೀವು ಬೆಬ್ಬೆ ಮಾಡಬಾರ್ದು. ಅವರಿಗೆ ಹೇಳಬೇಕು ಏನಂದರೆ, ನೀವು ವಾಶ್ ಮಾಡಿ ತುಂಬ ಬೆವರಿತ್ತಂದರೆ ವಾಶ್ ಮಾಡೋದು ಹೇಗಂದರೆ, ಸ್ವಲ್ಪ ಒಂದು 2 ಡ್ರಾಪ್ ಶ್ಯಾಂಪು ವಾಟರ್, 2 ಡ್ರಾಪ್ ಶ್ಯಾಂಪು ಹಾಕಿ ನೀರಿಗೆ, ಶ್ಯಾಂಪು ವಾಟರ್ ಮಾಡ್ತೀರಲ್ಲ, ಆಮೇಲೆ ಇದನ್ನು ಜಸ್ಟ್ ಹೀಗೆ ಮುಳುಗಿಸಿ ತೆಗಿಬೇಕು ಅಷ್ಟೇ. ಬ್ಲೌಸ್ ಗುದ್ದಿ ಏನು ಇದನ್ನು ಹೀಗೆ ಮಾಡಿ ನಿಮ್ಮ ಟವಲ್ ಒಗೆದಾಗೆಲ್ಲ ಒಗಿಬಾರ್ದು ಅಷ್ಟೇ. ಮತ್ತು ಬಿಸಿಲಿಗೆ ಹಾಕಬಾರ್ದು, ಫ್ಯಾನ್ ಅಡಿಗೆ ಹಾಕಬೇಕು. ಮತ್ತೇನೆಂದರೆ, ಇನ್ನೊಂದು ಆರಿ ವರ್ಕ್ ಮಾಡೋರಿಗೆ ನಾನು ಹೇಳೋದಂದರೆ, ನೀವು ತುಂಬ ಚೈನ್ ಸ್ಟಿಚ್ಚೇ ಹಾಕದೆ ಡೈರೆಕ್ಟ್ ಬೀಡ್ಸ್ ಹಾಕಬಾರ್ದು. ಯಾಕಂದರೆ ಕೆಲವರಿಗೆ ಸ್ವೆಟ್ ಆಗುವ ಕಾರಣ, ಬೆವರುವ ಕಾರಣ ಬೀಡ್ಸ್ ಬ್ಲ್ಯಾಕ್ ಆಗುವ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಸ್ಟಾರ್ಟಿಂಗ್ ನೀವು 2 ಲೈನು 3 ಲೈನ್ 4 ಲೈನ್ ಚೈನ್ ಸ್ಟಿಚ್ ಹಾಕಿ, ಮತ್ತೇನಾದರೂ ಲೋಡೆಡ್ ಸ್ಟಿಚ್ ಕೊಟ್ಟು ಆಮೇಲೆ ನೀವು ಈ ದೊಡ್ಡ ಬೀಡ್ ವರ್ಕ್ ಕೊಡಬೇಕು. ಈ ಲೈನಲ್ಲಿ ಕೊಟ್ಟರೆ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಆಗುತ್ತೆ. ನೆಕ್ ವರ್ಕಿಗೆ, ನೆಕ್ ಬಾರ್ಡರ್ ಲೈನಿಗೆ ಕೂಡ ಹಾಗೆ, ಇಲ್ಲಿ ಕೂಡ ಹಾಗೆ, ಆಯಿತಾ. ಹಾಗೆ ಶ್ಯಾಂಪು ವಾಟರಲ್ಲಿ ವಾಶ್ ಮಾಡಬೇಕು, ಬಿಸಿಲಿಗೆ ಹಾಕಬಾರ್ದು. ಏನು ಮಾಡಬೇಕಂದ್ರೆ, ಸ್ಟಿಚ್ಚಸ್ ಮೇನ್ ಸ್ಟಿಚ್ಚಸ್ ಇರೋದು. ಈಗ ಕೆಲವರು ಏನು ಮಾಡ್ತಾರೆ ಅಂದರೆ, ಒಂದು ಸಲ ಹಾಕಿ ನೆಕ್ಸ್ಟ್ ಸಲ ಹಾಕುವಾಗ ಈ ಲೈನ್ ಇದು ಬೀಡ್ಸ್ ಎಲ್ಲ ಹೋಗಿರುತ್ತೆ, ಅದಕ್ಕೆ ರೀಸನ್ ಏನು ಅಂದರೆ, ಕೆಲವರು ಏನು ಮಾಡ್ತಾರೆ ಅಂದರೆ ಕಾಟನ್ ಥ್ರೆಡ್ಡಲ್ಲಿ ಬೀಡ್ಸ್ ಸ್ಟಿಚ್ ಮಾಡ್ತಾರೆ. ಬಟ್ ನಾವು ಇದಕ್ಕೆ ಕಾಟನ್ ಥ್ರೆಡ್ ಯೂಸ್ ಮಾಡೋದಲ್ಲ, ನಾವು ಇದಕ್ಕೆ ಒಂದು ಝರಿ ಥ್ರೆಡ್ ಬರುತ್ತೆ, ಅಂದರೆ ಹಾರ್ಸ್ ಬ್ರ್ಯಾಂಡ್ ಇದ್ದು ಬೀಡ್ಸ್ ಸ್ಟಿಚ್ ಮಾಡುವ ಥ್ರೆಡ್. ತುಂಬ ಜನ ನನಗೆ ವಿಡಿಯೋದಲ್ಲೆಲ್ಲ ಕಮೆಂಟ್ ಹಾಕೋದು ಅದೇ, ನೀವು ಯಾವ ಥ್ರೆಡ್ ಯೂಸ್ ಮಾಡ್ತೀರಾ,
ಬೀಡ್ಸ್ ಸ್ಟಿಚ್ಚಿಗೆ ಅಂತ ನಾನು ತೋರಿಸ್ತೇನೆ ನೋಡಿ. ನೋಡಿ ಇದು ಹಾರ್ಸ್ ಬ್ರ್ಯಾಂಡ್. ಕೆಲವರು ಹೇಳ್ತಾರೆ ಇದು ಸಿಲ್ಕ್ ಥ್ರೆಡ್ ಅಲ್ಲ. ನೋಡಿ ಈ ಮಿಷಿನ್ ಎಂಬ್ರಾಯ್ಡರಿಗೆಲ್ಲ ಯೂಸ್ ಮಾಡ್ತಾರೆ ಇದೇ ಥ್ರೆಡ್. ನೋಡಿ ಸೇಮ್, ಗೊತ್ತಾಯ್ತಾ? ನೋಡಿ ಇದೇ ಥ್ರೆಡ್ ನಾನು ಇಲ್ಲಿ ಯೂಸ್ ಮಾಡಿರೋದು. ಬಟ್ 3.5 ವರ್ಷ ಆಯಿತು, ಒಂದೇ ಒಂದು ಬೀಡ್ಸ್ ಹೋಗಲಿಲ್ಲ ಇಲ್ಲಿ, ಆಯಿತಾ? ಹಾಗೆ ಇದು ಹಾರ್ಸ್ ಬ್ರ್ಯಾಂಡ್. ಇದರಲ್ಲಿ ಬರ್ದಿದೆ ನೋಡಿ, ವಿಸ್ಕಾಸ್ ರಯಾನ್ ಎಂಬ್ರಾಯ್ಡರಿ ಥ್ರೆಡ್ ಫಾರ್ ಹ್ಯಾಂಡ್ ಆ್ಯಂಡ್ ಮೆಷಿನ್ ಯೂಸ್. ಮಿಷಿನಿಗೂ ಆಗುತ್ತೆ, ಹ್ಯಾಂಡ್ ಎಂಬ್ರಾಯ್ಡರಿಗೂ ಆಗುತ್ತೆ, ಆಯಿತಾ? ಇದು ಇಷ್ಟು ವೀಡಿಯೋದು ಇನ್ಫಾರ್ಮೇಷನ್. ನೆಕ್ಸ್ಟ್ ನಾನು ಸ್ವಲ್ಪ ಇನ್ಫಾರ್ಮೇಷನ್ದು ವೀಡಿಯೋ ಮಾಡ್ತೇನೆ. ಅಂದರೆ ಆರಿ ವರ್ಕ್ ಸ್ಟಿಚಸ್ ಎಲ್ಲ ಚಾನಲಲ್ಲೂ ಸಿಗುತ್ತೆ, ಬಟ್ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು, ಯಾವ ರೀತಿ ಬೀಡ್ಸ್ ತೊಗೊಳ್ಬೇಕು ಅಂತ ಅಷ್ಟೇನು ವೀಡಿಯೋಸ್ ನಾನು ನೋಡಿಲ್ಲ ಯೂಟ್ಯೂಬಲ್ಲಿ. ಸೊ ಅದಕ್ಕೋಸ್ಕರ ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಥರ ಒಂದು ವಿಡಿಯೋ ಮಾಡ್ತೇನೆ ಎಂಬ್ರಾಯ್ಡರಿದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನಮ್ಮಲ್ಲಿ ಆರಿ ವರ್ಕ್ ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್ ಇದೆ. ಸೊ ಯಾರಿಗೆಲ್ಲ ಬೇಕು ಜಾಯಿನ್ ಆಗಿ. ಥ್ಯಾಂಕ್ ಯು.